ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ. ಅಮ್ಮ ನೀನು ನಮಗಾಗಿ ಸಾವಿರ ವರ್ಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರ್ಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ Mr. Kumar. Thank you. ನಾವು ಯಾರು ಅಂತ ಗೊತ್ತಾಗಲಿಲ್ಲ ನನಗೆ. ನನ್ನ ಹೆಸರು ಆನಂದ್ ಅಂತ. ಪಕ್ಕದಲ್ಲಿ ಒಂದು ದೊಡ್ಡ ಎಸ್ಟೇಟ್ ಇದೆ. ನನ್ನ ರಾತ್ರಿ ಕಳ್ತನ ಗಂಧಮಾರನೆಲ್ಲ ಹಿಡಿದ್ಬಿಟ್ರಿ ಅಂತ ಈಗ ತಾನೇ ಅವರು ಹೇಳಿದ್ರು. ಆ ನ್ಯೂಸ್ ಕೇಳಿ ತುಂಬಾ ಸಂತೋಷ ಆಯ್ತು. ತಮ್ಮಂತ ಸಾಹಸಿಗಳು ನೋಡ್ಬೇಕು ಅಂತ ಆಸೆ ಆಯ್ತು, ಬಂದ್ಬಿಟ್ಟು ನಮ್ಮ ಸಾಹೇಬ್ರಂತ ನೋಡಿ ದೊಡ್ಡವರು ಹೇಳಿ ಇದನ್ನ ಹೇಳಿದವರು ಇನ್ನೊಂದನ್ನು ಹೇಳಿದಾರಪ್ಪ. ಯಾವುದು? ಒಂದೊಂದ್ ಸಲ ಧೈರ್ಯ ಸಾಹಸ ಪ್ರಾಣಕ್ಕೆ ಅಪಾಯ ತರುತ್ತದೆ. ನಿಜವಾಗಿ ಹೇಳ್ತಿದ್ದೀನಿ ಕುಮಾರ್, ಹಿಂದೆ ಇದ್ದ ಪ್ರಾರಂಭದಲ್ಲಿ ಬಹಳ ಅಪಾಯಕಾರಿ ಮನುಷ್ಯ. ಅವ್ರಿಗೆ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಹಪರ ಸಾಧನವು. ಕಷ್ಟದೊಳನು ನವ ದುಡಿವನೆ ತ್ಯಾಗಿ ನಿಯಮದೊಳದವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ಬಾ ನೀ ಬರೋದ್ರೊಳಗೆ ದೋಣಿ ತರೋಣ ಅಂತಿದ್ದೆ, ಅಷ್ಟ್ರೊಳಗೆ ನೀ ಬಂದ್ಬಿಟ್ಟಿದ್ಯಾ. ನಾನು ಬರೋದು ನಿನಗೆ ಹ್ಯಾಕ್ ಗೊತ್ತು? ನಿನಗ್ ಕನಸು ಬಿದ್ದ ಹಾಗೆ ನನಗೂ ಬಿತ್ತು. ಯಾಕೆ ದೇವಸ್ಥಾನ ನಿನ್ ಕನ್ಸಲ್ಲಿ ಕಾಣಿಸ್ಲಿಲ್ವಾ? ಶಿವಲಿಂಗ ನಿನ್ ಕನ್ಸಲ್ಲಿ ನೋಡ್ಲಿಲ್ವಾ? ಶಿವಪುರಕ್ಕೆ ಹೋಗ್ಬೇಕು ಅಂತ ನಿನಗಂತ ನೀನ್ ಆನಂದ ಪಟ್ರೆ ಅದೇ ನನ್ನ ತೃಪ್ತಿ ಸ್ಫೂರ್ತಿ ಎಲ್ಲ. ಬರಲ್ಲ ಭಾಗ್ಯ ಎನ್ನಲೇ ಪುಣ್ಯ ಎನ್ನಲೇ, ಭಾಗ್ಯ ಎನ್ನಲೇ ಪುಣ್ಯ ಎನ್ನಲೇ, ನಿನ್ನಲ್ಲಿ ಕಂಡು ಬೆರಗಾದನು
ಆನಂದದಿಂದ ಹುಚ್ಚಾದೆನು ಇನ್ನೆಂದು ನಿನ್ನ ಜೊತೆಯಾಗ ನಾನು ಬರುವೆ ಭಾಗ್ಯ ಎನ್ನಲೆ ಪುಣ್ಯ ಎನ್ನಲೆ ನಿನ್ನಿಲ್ಲಿ ಕಂಡು ಬೆರಗಾದೆನು ಆನಂದದಿಂದ ಹುಚ್ಚಾದೆನು ಇನ್ನೆಂದು ನಿನ್ನ ಜೊತೆಯಾಗಿ ನಾನು ಬರುವೆ ಇದೆಲ್ಲ ನಿಮ್ಮ ಆಶೀರ್ವಾದದ ಫಲವೇ ಇದ್ರ ಜೊತೆಯಲ್ಲಿ ಕನ್ನಡ ಜನತೆಯ ಆಶೀರ್ವಾದ ಅಭಿಮಾನ ನಿನ್ನ ಮೇಲಿದೆ ಶಂಕರ್. ಎಂದೆಂದೂ ನಾಡು ನುಡಿಗೋಸ್ಕರ ಸೇವೆ ಮಾಡ್ತಾ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಅನ್ನಿಸ್ಕೋಬೇಕು.